ಕುಲದೇವಿ ಕಾಪಾಡು ಮಾತಾಯಿ ಮುನ್ನಡೆವ ದಾರಿ ದೇವಿಗೆ ನೀನೆ ಕನ್ನಡದ ಕುಲದೇವಿ ಕಾಪಾಡು ಬಾತಾಯಿ. ನಮ್ಮ ಕನ್ನಡ ಮಾತೆಯ ಕಾರುಣ್ಯದ ಮಡಿಲಲ್ಲಿ ಗ್ರಂಥ ಸರಸ್ವತಿ ಪ್ರತಿಭಾರಂಗ ದಾವಣಗೆರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ಕುರ್ಕಿ ಶಿವಕುಮಾರ ಸ್ವಾಮಿಯವರ ಒಂದು ಸಾರಥ್ಯದಲ್ಲಿ ಕನ್ನಡದ ಹಬ್ಬ ಉಗಾದಿ ಹಬ್ಬ ಅನ್ನುವಂತಹ ಕಬ್ಬಿಗರ ಕಬ್ಬದೂಟ ಜಿಲ್ಲಾ ಮಟ್ಟದ ಕವಿಗೋಷ್ಠಿಯ ಅರ್ಥಪೂರ್ಣ ಸಮಾರಂಭದ ಈ ಸುಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಅಧ್ಯಕ್ಷರು ಗ್ರಂಥ ಸರಸ್ವತಿ ಪ್ರತಿಭಾರಂಗ ಆರ್ ಶಿವಕುಮಾರ ಸ್ವಾಮಿ ಕುರ್ಕಿಯವರೇ, ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಸಂಗೀತ ಮತ್ತು ಸಾಹಿತ್ಯ ಲೋಕದ ಬೆಳಕನ್ನ ಬಿಂಬಿಸುವಂತಹ ದಿಸೆಯಲ್ಲಿ ಸಿಂಧುವನ್ನ ಬಿಂದುವಿನಲ್ಲಿ ಕಾಣುವಂತಹ ಮಾತುಗಳನ್ನು ಹಾಡಿರುವಂತಹ ಶ್ರೀ ವೇದಮೂರ್ತಿ ಡಾಕ್ಟರ್ ಗಂಗಾಧರಯ್ಯ ಹಿರೇಮಠ, ಪ್ರಾಧ್ಯಾಪಕರು ಸರ್ಕಾರಿ ಮಹಿಳಾ ಪದವಿ ಪೂರ್ವ ಕಾಲೇಜು ಪ್ರಥಮ ದರ್ಜೆ ಕಾಲೇಜ್ ದಾವಣಗೆರೆ ಇವರೇ, ಹಿರಿಯ ಸಾಹಿತಿಗಳು ಚಿಂತಕರು ಕೂಡ ಆಗಿರುವಂತಹ ನಿವೃತ್ತ ಮುಖ್ಯೋಪಾಧ್ಯಾಯರು ಕೂಡ ಆಗಿರುವಂತಹ ವೇದಮೂರ್ತಿ ಗುರುಸ್ವಾಮಿ ಮಳಲ್ಕೆರೆಯನ್ನು ಮೊದಲುಗೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಸಾಹಿತಿಗಳೇ, ಸಂಗೀತ ಸಾಹಿತ್ಯ ಅಭಿಮಾನಿಗಳೇ ಮತ್ತು ಪೋಷಕರೇ, ಕವಿ ಮತ್ತು ಕವಿಯಿತ್ರಿಯವರೇ, ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಆರಂಭದಲ್ಲೇ ಸಂಗೀತವನ್ನು ಉಣಬಡಿಸಿರುವಂತಹ ಕುಮಾರಿ ಸಂಗೀತ, ಆ ಎಲ್ಲ ಕಲಾ ಬಳಗವೇ, ಯಾವತ್ತು ಸಂಗೀತ ಸಾಹಿತ್ಯ ಆಸಕ್ತರಾಗಿ ವೇದಿಕೆ ಮೇಲೆ ಸಮ್ಮಿಲನಗೊಂಡು ಈ ವೇದಿಕೆಗೆ ಹೆಚ್ಚು ಮೆರುಗನ್ನ ಬರುವಂತ ರೀತಿಯಲ್ಲಿ ಸಂಗಮಗೊಂಡಿರತಕ್ಕಂಥ ಯಾವತ್ತು ನಾಗರಿಕ ಬಂಧುಗಳೇ, ತಾಯಿಯಂದಿರೇ, ರಂಗ ಕಲಾವಿದ ಕ್ಷೇತ್ರದ ಎಲ್ಲ ಕಲಾವಿದರೇ, ಸಂಗೀತ ಕಲಾ ಬಳಗವೇ, ಮಾಧ್ಯಮ ಮಿತ್ರರೇ, ಬಸಲಿಂಗಯ್ಯ ಹಿರೇಮಠು ಶ್ರೀಮಠಕ್ಕೆ ಕಳೆದ 2 ದಿನ ಹಿಂದೆ ಬಂದ್ಬಿಟ್ಟು ಈ ಕಾರ್ಯಕ್ರಮದ ಪ್ರಸ್ತಾವನೆಯನ್ನ ಹಂಚಿಕೊಂಡಾಗ ಕಾರ್ಯಕ್ರಮ ಒತ್ತಡದಲ್ಲಿ ಇದ್ರೂ ಕೂಡ 5 ನಿಮಿಷ ಬಂದು ಹೋಗ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ವಿ. ಯಾಕೆ ಅಂದ್ರೆ ಒಂದು ಕಡೆ ಚಿಕ್ಕ ಮಕ್ಕಳಿಗೆ ಸಂಗೀತವನ್ನು ಕಲಿಸುವಂತ ಹಂಬಲ ಒಂದು ಕಡೆಗೆ ಆತನಿಗಿದೆ, ಮಗಳು ಹಾಡ್ತಾ ಇದ್ದಾಳೆ ಅಂತಕ್ಕಂಥದ್ದು. ಇನ್ನೊಂದು ಕಡೆ ನಮಗೆ ಒಲವು ಏನ್ ಬಂತು ಅಂದ್ರೆ ಆರ್ ಶಿವಕುಮಾರ ಸ್ವಾಮಿ ಕುರ್ಕಿಯವರು ಮಾಡುವಂತ 4ನೇ ವರ್ಷದ ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಕೂಡ ನಾವು ಮಾಧ್ಯಮ ಮುಖಾಂತರ ನಾವು ಸ್ವಲ್ಪ ಈ ಕಡೆ ಗಮನವನ್ನು ಹರಿಸಿ ಕೇಳ್ತಾ ಇದ್ವಿ, ಆದ್ರೆ ಪ್ರಾತ್ಯಕ್ಷಿಕವಾಗಿ ನಾವು ಬಂದಿರಲಿಲ್ಲ. ಹಾಗಾಗಿ ಕುಮಾರಸ್ವಾಮಿ ಹೋರಾಟ ಮಾಡಕತ್ತೀವಿ, ಶಿವಕುಮಾರ ಸ್ವಾಮಿ ಬಹಳಷ್ಟು ಹೋರಾಟ ಮಾಡ್ತಾ ಇದಾರಪ್ಪ, ಅವ್ರ ಇಚ್ಛೆಯಲ್ಲಿ ಹಿಡಿತಕ್ಕಂತ ಈ ಕಬ್ಬಿಗರ ಹಬ್ಬದೂಟ ಅನ್ನುವಂಥ ದಿಸೆಯಲ್ಲಿ ಸ್ವಲ್ಪ ಹಬ್ಬದೂಟ ನಾವು ಕೂಡ ಸವಿಯೋಣ ಈ ದಿಸೆಯಲ್ಲಿ ಬಂದು ಅಂತಕ್ಕಂಥ ಅಪೇಕ್ಷೆಯನ್ನು ಕೂಡ ವ್ಯಕ್ತಪಡಿಸಿ ಈ ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಇಚ್ಛೆಪಟ್ಟಿವಿ. ಬಂದಾಗ ಮಗು ಸಂಗೀತವನ್ನು ಬಹಳಷ್ಟು ಸುಶ್ರಾವ್ಯವಾಗಿ ಆಡ್ತಾ ಇದ್ದಾಗ ನಮ್ಮೆಲ್ಲರ ಮನಸ್ಸು ಕೂಡ ಕೇಂದ್ರೀಕೃತಗೊಳಿಸಿರ್ತಕ್ಕಂಥ ಭವಿಷ್ಯದಲ್ಲಿ ಬಹುದೊಡ್ಡ ನಿಜವಾಗಿರ್ತಕ್ಕಂಥ ಸಂಗೀತ ಶಾರದಾ ಉಪಾಸಕೆಯಾಗಿ ಇವತ್ತು ನಮ್ಮ ಕುಮಾರಿ ಸಂಗೀತ ತನ್ನ ಗಾಯನವನ್ನ ಇಲ್ಲಿ ವೇದಿಕೆಯಲ್ಲಿ ನಮ್ಮೆಲ್ಲರಿಗೂ ಕೂಡ ಮನಸ್ಸಿಗೆ ಆನಂದವನ್ನುಂಟು ಮಾಡತಕ್ಕಂಥ ವೇದಿಕೆ ಪ್ರಾರಂಭ ಆಯಿತು. ಕವಿಗೋಷ್ಠಿಯಲ್ಲಿ ನಮ್ಮ ಸಾಹೇಬರು ಕೂಡ ಒಂದು ಪ್ರಾರಂಭದಲ್ಲಿ ಆಡಿದ್ರು. ನಂತರ ಸುನೀತಾ ರಾಜೂರು ತಿಳ್ಕೊಂಡು ಅವರು ಕೂಡ ಇವತ್ತು ತಮ್ಮದಾಗಿರ್ತಕ್ಕಂಥ ಕವನವನ್ನು ವಾಚನ ಮಾಡಿ ಚಾಲನೆ ಕೊಟ್ಟಿದ್ದಾರೆ.
ಈ ವೇದಿಕೆ ಇನ್ನು ಮುಂದೆ ಬಹಳಷ್ಟು ಸ್ವಲ್ಪ ಇನ್ನೊಂದು ಗಂಟೆ ಒಂದೂವರೆ ತಾಸು ಸುದೀರ್ಘವಾಗಿ ಸಾಗುವಂತ ದಿಸೆಯಲ್ಲಿ ತನ್ನ ಹೆಜ್ಜೆ ನಿಂತಿದೆ. ಸಮಯದ ಇತಿಮಿತಿಯನ್ನ ಗಮನದಲ್ಲಿಟ್ಟುಕೊಂಡು ನಾವು ಕಾರ್ಯಕ್ರಮದ ಇನ್ನೊಂದು ಹೊತ್ತರಲ್ಲಿ ಇರೋದ್ರಿಂದ ಔಚಿತ್ಯವಾಗಿ ಕೆಲವೆರಡು ಸಂದೇಶ ನುಡಿಗಳನ್ನ ವೇದಿಕೆ ನಿಮಿತ್ತ ಮಾಡಿಕೊಂಡು ಚೌಕಟ್ಟನ್ನು ಮೀರದೆ ಎರಡು ಮಾತನ್ನ ಹೇಳಿಕೆ ನಾವು ಇಚ್ಛೆ ಪಡ್ತೀವಿ. ಗಂಗಾಧರಯ್ಯ ಸ್ವಾಮಿ ಹಿರೇಮಠ ಅವರು ಅದು ಪ್ರಾರಂಭದಲ್ಲಿ ಪ್ರಾಸ್ತಾವಿಕ ನುಡಿ ಆಯಿತು, ಅಚುತ ನುಡಿದು ಕೂಡ ಆಯಿತು. ಈ ವೇದಿಕೆಗೆ ಹೆಚ್ಚು ಬೆಳಕನ್ನು ಚೆಲ್ಲುವಂತ ದಿಸೆಯಲ್ಲಿ ಸ್ವಲ್ಪ ಮಾತುಗಳನ್ನ ಬಹಳಷ್ಟು ಮಾರ್ಮಿಕವಾಗಿ ಹೇಳುವಂತ ಮಾತನ್ನ ಅವರು ಹೇಳ್ತಕ್ಕಂಥದ್ದು ಕೂಡ ನಾವು ನೀವೆಲ್ಲ ಕೇಳಿದ್ವಿ. ಪ್ರಸಕ್ತ ದಿನಮಾನಗಳಲ್ಲಿ ಎಲೆಮರೆಕಾಯಿ ಅಂತಿರುವಂತಹ ಬಹಳಷ್ಟು ಹೃದಯ ಸ್ಪರ್ಶೀಯ ಸಾಹಿತ್ಯವನ್ನ ಇವತ್ತು ಬರೆದಿಟ್ಟು ಅದೊಂದು ಕಡೆ ಸಂಗ್ರಹಿಸಿಕೊಂಡು ಅವಕಾಶವಾದಿಗಳಾಗಿ ಕಾಯ್ತಾ ಇರತಕ್ಕಂಥ ಎಷ್ಟೋ ಉದಯೋನ್ಮುಖವಾಗಿರ್ತಕ್ಕಂಥ ಸಾಹಿತಿಗಳನ್ನ, ಕವಿ ಮತ್ತು ಕವಿಯತ್ರಿಯರನ್ನ ನಾವು ನೋಡ್ತಾ ಇದ್ದೇವೆ. ಅವರೆಲ್ಲರೂ ಕೂಡ ಹೆಸರಿಗೆ ಕೀರ್ತಿಗೆ ಏನಾರು ಕೂಡ ಏನಿಕೆಯ ಪ್ರಕಾರನೇ ನಾವು ಒಂದು ಬಿರುದು ಭಾವಗಳನ್ನು ಪಡೆಯಬೇಕು ಅಂತಕ್ಕಂಥ ಬರೆದವರಲ್ಲ. ಅವರು ಹವ್ಯಾಸಿ ನಿಜವಾಗಿರ್ತಕ್ಕಂಥ ಸಾಹಿತಿಗಳಾಗಿ ತಮ್ಮ ನಿಜವಾಗಿರ್ತಕ್ಕಂಥ ಭಾವನಾಂಗಣದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಎಲ್ಲ ಕುಸುಮಗಳನ್ನ ತಾವು ಒಂದೊಂದು ಕಡೆ ಸಂಗ್ರಹಿಸ್ತಾ ಬಂದಾಗ ಅವರೆಲ್ಲರೂ ಕೂಡ ಕಾತರಿಸಿಕೊಳ್ತಕ್ಕಂಥವ್ರು ಎಷ್ಟೋ ಜನ ಇವತ್ತು ಉದಯೋನ್ಮುಖ ಸಾಹಿತಿಗಳು, ಹಿರಿಯರು ಇವತ್ತೆಲ್ಲ ಈ ವೇದಿಕೆ ಮೇಲಿದ್ದಾರೆ. ಇವತ್ತು ನಮ್ಮ ಸಾಹೇಬರು ನೋಡೋರು ರೊಕ್ಕ ಅನ್ನೋದ್ರ ಬಗ್ಗೆ ಇವತ್ತು ಹೇಗೆ ಈ ಜಗತ್ತು ಇವತ್ತು ಹೆಣ್ಣು ಹೊನ್ನು ಮಣ್ಣನ್ನ ಆಧರಿಸಿ ಏನೆಲ್ಲ ಅವಾಂತರಕ್ಕೀಡಾಗ್ಬಿಟ್ಟ ಮೌಲ್ಯವನ್ನ ಅಧಪತನಕ್ಕೆ ತುಳಿದು ತಂದೆ ಆಗಿರ್ತಕ್ಕಂಥ ಸ್ವಾರ್ಥಪರ ಚಿಂತನೆಗಳೊಂದಿಗೆ ಇವತ್ತು ರೊಕ್ಕ ಅಂತಕ್ಕಂಥದ್ದು ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮಾರ್ಮಿಕವಾಗಿ ಅವರ ಸಾಹಿತ್ಯದಲ್ಲಿ ಅವ್ರ ಕವನದಲ್ಲಿ ಇವತ್ತು ನಾವೆಲ್ಲರೂ ಬಿಂಬಿಸಿದ್ವಿ. ಅದಕ್ಕೆ ನಮ್ಮ ನಿರೂಪಕರು ಕೂಡ ಒಂದು ಕಡೆ ಹೇಳಿದ್ರು, ಅದನ್ನ ಮನಸ್ಸಲ್ಲಿ ಅನ್ಕಂತ ಇದ್ದೆ. ದಾರಾ ಬೇಂದ್ರೆ ಅವರು ಕುಡು ಕಾಂಚನ ಕುಣಿಯುತ್ತಲಿತ್ತು, ಕಾಲಿಗೆ ಬಿದ್ದವರ ತುಳಿಯುತ್ತಲಿತ್ತು ಅಂತಕ್ಕಂಥ ಅವತ್ತಿನ ನಿಜವಾಗಿರ್ತಕ್ಕಂಥ ಅವತ್ತಿನ ನಿಜವಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನ ಅವರು ಈ ದುಡ್ಡು ಅಂತಕ್ಕಂಥದ್ದು ಗಮನದಲ್ಲಿಟ್ಕೊಂಡು ಬೇಂದ್ರೆಯವರು ಏನೆಲ್ಲ ಅದಕ್ಕೆ ಒಂದು ಬೆಳಕನ್ನು ಚೆಲ್ಲಿ ಜನರನ್ನ ಕಣ್ಣು ತರಿಸ್ತಕ್ಕಂಥ ಕೆಲಸ ಅವತ್ತು ಮಾಡಿದ್ರಲ್ಲ, ಅದನ್ನೇ ತಳಾದಿಯಾಗಿ ಹಿಡ್ಕೊಂಡು ಇವತ್ತು ರೊಕ್ಕ ಅಂತಕ್ಕಂಥದ್ದು ಇವತ್ತು ಕೂಡ ಏನ್ ಮಾಡ್ತಾ ಇದೆ ವರ್ತಮಾನದಲ್ಲಿ ಅಂತ ತಿಳ್ಕೊಂಡು ನಮ್ಮ ಸಾಹೇಬರು ಬಹಳಷ್ಟು ಅದಕ್ಕೆ ರಸವತ್ತಾಗಿ ತಮ್ಮ ಸಾಹಿತ್ಯವನ್ನು ರಚನೆ ಮಾಡಿದ್ರಲ್ಲ. ಇವತ್ತು ಬಹಳಷ್ಟು ಅದು ಬೇಕಾಗಿದೆ. ರೊಕ್ಕ ಇವತ್ತು ಅಂತಕ್ಕಂಥದ್ದು ಮನುಷ್ಯದ ಮಾನವೀಯ ಮೌಲ್ಯಗಳನ್ನ, ಮನುಷ್ಯನ ನಿಜವಾಗಿರ್ತಕ್ಕಂಥ ಅಂತರಂಗದಲ್ಲಿ ಬೆಳಕನ್ನು ಉಂಟು ಮಾಡೋದಕ್ಕಿಂತ ಹೆಚ್ಚಾಗಿ ಕತ್ತಲನ್ನೇ ಇವತ್ತು ಮಾಡ್ತಕ್ಕಂಥದ್ದಾಗಿದೆ ಅಂತಕ್ಕಂಥದ್ದು ಕೂಡ ಅಲ್ಲಿ ಗೊತ್ತಾಗುತ್ತೆ. ಜೊತೆಗೆ ನಮ್ಮ ಸುನೀತಾ ರಾಜರವರು ಪಾಪ ಅವ್ರಿಗೆ ಒತ್ತಡ ಬಂತು ಅಂತ ತಿಳ್ಕೊಂಡು ಇದಕ್ಕೆ ಹೋಗ್ಬೇಕು ಸಂತೆ ಬೆನ್ನೂರಿಗೆ ಅಂತ ತಿಳ್ಕೊಂಡು ಒತ್ತಡ ಹೇಳ್ಬಿಟ್ಟು ಹೋದ್ರು. ಅವರು ಸಾಕಷ್ಟು ಇಲ್ಲಿ ಒಂದು ಧೂಮಕೇತು ಅಂತ ತಿಳ್ಕೊಂಡು ಒಂದು ಕೃತಿ ಬರುವಾಗಲೇ ನಮಗೆ ಈ ಕೃತಿಯಲ್ಲಿ ಈ ಒಂದು ಕವನ ಈ ಸಂಕಲನವನ್ನು ಕೈ ಕೊಟ್ಟಾಗ ಸುಮ್ಮನೆ ಬಂದಿಲ್ಲ ಅವಲೋಕನ ಮಾಡಿದ್ವಿ. ಅವರು ಕೂಡ ಒಂದು ಇಲ್ಲಿ ವಾಚನ ಮಾಡಿದ್ರು. ದೈನಂದಿನ ಇವತ್ತು ದಿನನಿತ್ಯದ ಬದುಕಿನಲ್ಲಿ ಸಾಂಸಾರಿಕ ಜೀವನ ಅಂತಕ್ಕಂಥದ್ದು ಅದು ಬಹಳಷ್ಟು ದುಸ್ತರನು ಕೂಡ ಇದೆ, ಅಷ್ಟ ಸರಳನು ಕೂಡ ಇದೆ, ಅಷ್ಟ ನಿಜವಾಗಿರ್ತಕ್ಕಂಥ ಮಧುರನು ಕೂಡ ಇದೆ. ಅಲ್ಲಿ ಆ ಸಮರಸ ಜೀವನವನ್ನು ಸಾಗಿಸ್ತಕ್ಕಂಥ ಒಬ್ಬ ಕೌಟುಂಬಿಕದ ಹೊಣೆಗಾರಿಕೆಯನ್ನು ಒತ್ತಿರ್ತಕ್ಕಂಥ ಸತಿಪತಿಗಳ ಜವಾಬ್ದಾರಿಯನ್ನ ಮೇಳಿಸಿಕೊಂಡು ಅದನ್ನು ಎಚ್ಚರಿಸಿ ಅವರಲ್ಲಿ ಅವಿನಾಭಾವ ಸಂಬಂಧವನ್ನು ಬೆಳೆಸುವಂತ ದಿಸೆಯಲ್ಲಿ ಅದು ಶರಣರು ಹೇಳ್ತಿದ್ರಲ್ಲ, ಸತಿಪತಿಗಳೊಂದಾದ ಭಕ್ತಿ ಈತ ಒಪ್ಪುದು ಶಿವಂಗೆ ಅಂತ ತಿಳ್ಕೊಂಡು ಇವರಿಬ್ರು ಕೂಡ ಬಹಳ ಚಂದದ್ರಪ್ಪ ಅಂತ ಒಂದು ಸಂಸಾರದ ನೌಕೆ ಬಹಳ ಸುಗಮವಾಗಿ ಸಾಗಲಿಕ್ಕೆ ಸಾಧ್ಯ ಐತಿ. ಅದಕ್ಕೆ ಇವತ್ತು ಗಂಡ ದುಡಿದು ಬಂದಿರತಕ್ಕಂಥ ಗಂಡನನ್ನ ಸಂತೈಸಿಕೊಂಡು ಅವನು ಎಷ್ಟೇ ಎತ್ತರಕ್ಕೆಲ್ಲಾದ್ರೂ ಕೂಡ ಎತ್ತಿ ತೋರಿಸಿದಾಗ ಅದು ನನಗೆ ನನ್ನ ಮನೆತನಕ್ಕೆ ಗೌರವ ಹೆಚ್ಚಿಸಬೇಕಲ್ಲ ಅಂತಕ್ಕಂಥ ಜಾಣ್ಮೆಯಲ್ಲಿ ಮತ್ತು ಮಾತನ್ನ ಸಾಮರಸ್ಯ, ಪ್ರೀತಿ ಮತ್ತು ವಾತ್ಸಲ್ಯ ಮಧುರದ ಮಾತುಗಳೊಂದಿಗೆ ತನ್ನ ಗಂಡನನ್ನ ಎತ್ತಿಡಿತಕ್ಕಂಥ ಒಬ್ಬ ಸತಿಮಣಿ ಎಷ್ಟು ತನ್ನ ಸಂಸಾರದ ಗುಟ್ಟನ್ನ ಕಾಪಾಡಿಕೊಳ್ಳಲಿಕ್ಕೆ ಹೇಗೆ ಗಂಡ ಹೆಂಡರ ಮಧ್ಯೆ ಇರ್ತಕ್ಕಂಥ ಸಂಬಂಧ ಬೆರೆಸಬೇಕು, ಅದಕ್ಕೆ ಎಚ್ಚರಿಸಬೇಕು ಅಂತಕ್ಕಂಥ ದಿಸೆಯಲ್ಲಿ ಇವತ್ತು ಆ ಎಚ್ಚರಿಕೆ ಸಂಸಾರದ ನೌಕೆಯನ್ನು ಸಾಗಿಸ್ಲಿಕ್ಕೆ ನಾವು ಹೇಗಿರ್ಬೇಕು ಅಂತಕ್ಕಂಥದ್ದು ನಾವು ಸಾಹಿತ್ಯದಲ್ಲಿ ಎತ್ತಿ ತೋರಿಸಕ್ಕಂಥವ್ರಾದ್ರು. ಜೊತೆಗೆ ಅವ್ರ ಸಾಹಿತ್ಯ ಅಭಿರುಚಿ ಬಹಳಷ್ಟು ಚೆನ್ನಾಗಿದೆ. ನೋಡ್ರಿ ಅವರು ಎಷ್ಟು ಚೆನ್ನಾಗಿ ಇಲ್ಲಿ ನಾವು ಒಂದು ಸ್ವಲ್ಪ ಅವಲೋಕನ ಮಾಡಬೇಕಾದ್ರೆ ಭಕ್ತಿಗೆ ಪ್ರಧಾನವಾಗಿರ್ತಕ್ಕಂಥ ಒಂದು ಇಲ್ಲಿ ಕವನವನ್ನು ರಚನೆ ಮಾಡಾರ. ಒಂದು ನಾನು ಹೇಳ್ತೀನಿ ಅದನ್ನ, ಈ ಮಾತಿಗೆ ಅಡಿಯಾಗಿ ಏನ ಬೆರೆಸಿ ಹೇ ಅಂತಕ್ಕಂಥದ್ದನ್ನ ತಾವು ಮನದಾಳದಲ್ಲಿ ಭಗವಂತನ ಬಗ್ಗೆ ಇರುವಂತಹ ಒಂದು ಭಾವನೆ ಭಕ್ತಿಯನ್ನ ಆ ರಸವನ್ನ ಇಲ್ಲಿ ಅವರು ಇಲ್ಲಿ ತೋರಿಸಿದ್ದಾರೆ. ಏನ ಬೆರೆಸಿಯ ಹೇಳ ನೀನು ನಿನ್ನ ನಾಮದ ಸ್ವರದಲ್ಲಿ ಮರೆತು ಹೋದೆನು ನನ್ನೆ ನಾನು, ನಿನ್ನ ಹೊಗಳುವ ಭರದಲ್ಲಿ ಏನು ಬೇಡಲಿ ಹೇಳು ನಾನು, ಹಿರಿಯದಾದ ಈ ಕರದಲ್ಲಿ
ಅಂದ್ರೆ ನನ್ ಕೈ ಸಣ್ಣವ್, ನೀ ಬಹಳ ದೊಡ್ಡದಾಗ ಕೊಡ್ತೀಯ ನಾನು, ಆದ್ರೆ ನಿನ್ನ ಹತ್ರ ನಾನು ಬಂದು ಬೇಡಬೇಕಪ್ಪ ಅಂದ್ರೆ ನನ್ನ ಕೈ ಸಣ್ಣವು, ಅದಕ್ಕೆ ಬೇಡಿದ್ರೆ ಕೈ ತುಂಬಾ ಅಷ್ಟ ಕೊಡ್ತೀಯ, ಬೇಡದಂಗೆ ಇದ್ರೆ ನೀನ್ ನಾಮಸ್ಮರಣೆ ಮಾಡಿದ್ರೆ ಸಾಕು, ನನ್ನ ಮನೆ ತುಂಬಾ, ಮನಸ್ಸಿನ ತುಂಬಾ, ಜೀವನ ತುಂಬಾ ಕೊಡ್ತೀಯ ಭಗವಂತ, ಅದಕ್ಕೆ ನಿನ್ನ ಏನ್ ಬೆಳಕು ಹೋಗ್ಲಿ, ನಾನು ಎಷ್ಟು ಚೆನ್ನಾಗಿದೆ ನೋಡೋದು ಕೇಳ್ತಾನಲ್ಲ. ಇದಕ್ಕ ದಾಸರ ಒಂದ್ ಮಾತನ್ನು ನೆನಪು ಬರ್ತಿ, ನೀನ್ ಯಾಕೋ ರಂಗ, ನಿನ್ನ ಹಂಗ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು ನನಗೆ. ಅವ್ರು ಆಡ್ತಾ 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 ಇರಬೇಕಾದ್ರೆ ಆ ದಾಸರು, ಪುರಂದರ ದಾಸರು, ಪ್ರತ್ಯಕ್ಷ ಆದ ಶ್ರೀಕೃಷ್ಣ ಪರಮಾತ್ಮ ಅವನ್ ಬಂದು ಏನ್ ಬೇಡು, ನೀನ್ ಕೇಳಿದ್ದ ಕೊಡ್ತೀನಿ ಅಂತ ತಿಳ್ಕೊಂಡು ಅದನ್ನ ಮೈದುಂಬಿಸಿ ಎಬ್ಬಿಸಿದಾಗ ಹಿಂಗ್ ಕಣ್ಣು ಬಿಟ್ಟು ಮೇಲಿಂದ ಕೆಳಗೆ ನೋಡ್ಬಿಟ್ಟು ಅವಾಗ ಹೇಳ್ತಕ್ಕಂತ ದಾಸರು, ಅಯ್ಯೋ ನೀನ್ ಯಾಕೆ ಬರಕ್ ಹೋಯ್ತಪ್ಪ ಇಷ್ಟ ತ್ರಾಸ್ತಾಗ, ನನಗೆ ದರ್ಶನ ಕೊಡೋ ಯಾಕೆ ಬೇಕು, ನೀನ್ ಯಾಕ, ನೀನ್ ಹಂಗ ಯಾಕ, ನಿನ್ನ ನಾಮದ ಬಲ ಹೊಂದಿದ್ರೆ ಸಾಕು, ನಾನು ಏನೆಲ್ಲ ಪಡಿತೀನಿ ಸಾಕು, ನಿನ್ ಹಂಗ ಬೇಡ, ನನಗೆ ಏನು ಕೊಡೋದು ಬೇಡ, ನಾನೇನು ಕೇಳೋದು ಬೇಡ, ನೀನ್ ನಾಮಸ್ಮರಣೆ ಮಾಡ್ತಕ್ಕಂಥ ಸ್ಥಾನ ಸಿಕ್ಕತ್ತಲ್ಲ ಅಷ್ಟೇ ಸಾಕು ಅಂತಕ್ಕಂಥ ಮಾತನ್ನ ಅಡಿಯಾಗಿ ಇವತ್ತು ನಿಜವಾಗ್ಲೂ ಈ ಕವನ ಬಹಳಷ್ಟು ಬಂತು. ಅಂದ್ರೆ ಇವತ್ತು ಆ ಎಮ್ಮ ಬರತಕ್ಕಂಥ ಕವನ ಸಾಹಿತ್ಯದಲ್ಲ ಚಿಂತನೆ ಗಂಗಾಧರ ಹಿರೇಮಠರು ಹೇಳಿದಾಗ ಯಾವ ಕೀರ್ತಿ ಹೊಗಳಿಕೆಯಾಗಲಿ ಪ್ರತಿಭಾ ಒಂದು ಪುರಸ್ಕಾರಕ್ಕಾಗ್ಲಿ ಕೂಡ ಇವತ್ತು ಬರದಿಲ್ಲ. ತನ್ನ ಅಂತರಂಗದಲ್ಲಿ ಅರಳುವಂತಹ ಈ ಕವನ ಕುಸುಮಗಳನ್ನ ಭಗವಂತನ ಜೀವ ಇರ್ತಕ್ಕಂಥ ಪಾದಕ್ಕೆ ಅರ್ಪಿಸ್ಲಿಕ್ಕೆ ಒಂದು ಪ್ರಯತ್ನ ಪಟ್ಟಿನಿ ಅಂತಕ್ಕಂಥ ಭಾವ ತುಂಬಿದ ಸಾಹಿತ್ಯ ಇದಾಗಿದೆ ಬಿಟ್ರೆ ಇಲ್ಲಿ ಯಾವ ನಿಜವಾಗಿರ್ತಕ್ಕಂಥ ಬೂಟಾಟಿಕೆ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಬಣ್ಣಗಳಿಲ್ಲ, ವರ್ಣರಂಜಿತವಾಗಿರ್ತಕ್ಕಂಥದ್ದಲ್ಲ. ಅಂತರಂಗದ ಬೆಳಕನ್ನು ಉದ್ದೀಪನಗೊಳಿಸ್ಲಿಕ್ಕೆ, ಪ್ರೇರೇಪಿಸಲಿಕ್ಕೆ ಒಂದು ಸಾಹಿತ್ಯವನ್ನು ರಚನೆ ಮಾಡಿದಾಗ ಇದು ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ, ಇವತ್ತು ನಾಸ್ತಿಕ ಮನಸ್ಸಿಗೆ ಆಸ್ತಿಕತೆಯ ಭಾವ ತುಂಬುವಂತ ನಿಜವಾಗಿರ್ತಕ್ಕಂಥ ಸಾಹಿತ್ಯಗಳನ್ನು ಇವತ್ತು ಇವರು ಧೂಮಕೇತು ಅನ್ನುವಂತಹ ಈ ಒಂದು ಕವನ ಸಂಕಲನದೊಂದಿಗೆ ಸಾಕಷ್ಟು ವಿಚಾರಗಳಲ್ಲಿ ಹಂಚಿಕೊಳ್ಳೋದು ಬಹಳಷ್ಟು ಚೆನ್ನಾಗಿದೆ. ಆದ್ರೆ ಒಂದು ಮಾತನ್ನು ಇವತ್ತು ಸಾಹಿತ್ಯ ಇವತ್ತು ಕವನ ವೇದಿಕೆ ಸಂಕಲನ ವೇದಿಕೆ ಆಗಿರೋದ್ರಿಂದ ನಾವು ಒಂದು ಕವನವನ್ನು ಹೇಳ್ಬಿಟ್ಟು ಈ ಮಾತನ್ನು ಹೇಳಿಕ್ಕೆ ನಾನು ಇಚ್ಛೆ ಪಟ್ಟೆ ಬಂಧುಗಳೇ. ಹಾಗಾಗಿ ನಮ್ಮ ಕನ್ನಡ ಸಾರಸ್ವತ ಲೋಕದಲ್ಲಿ ಆದಿಕವಿ ಪಂಪ, ರನ್ನ, ಪೊನ್ನ, ಜನ್ನ ಅಂತಕ್ಕಂಥ ಆದಿಕವಿಗಳ ಕೊಡುಗೆಯನ್ನ ಆಧಾರವಾಗಿಟ್ಕೊಂಡು ನಮ್ಮ ಜೆ ಶಿವರುದ್ರಪ್ಪರಾಗ್ಲಿ, ಚನ್ನವೀರ ಕಣಿವೆಯರಾಗ್ಲಿ, ಕುವೆಂಪುರವರಾಗ್ಲಿ, ದ.ರಾ. ಬೇಂದ್ರೆಯವರಾಗ್ಲಿ ಅವರೆಲ್ಲರೂ ಕೂಡ ಯಾವ ಕೀರ್ತಿಗೂ ಕೂಡ ಅವ್ರ ಹೆಸರಿಗೂ ಕೂಡ ಇವತ್ತು ಗೋಜಿಗೂ ಕೂಡ ಹೋದವರಲ್ಲ, ಯಾವುದೇ ಬೂಟಾಟಿಗೆ ಸಿಲುಕಿದವರಲ್ಲ. ತಮ್ಮ ನಿಜವಾಗಿರ್ತಕ್ಕಂಥ ಈ ನಮ್ಮ ಕನ್ನಡ ನಾಡು, ಈ ಮಣ್ಣು, ಈ ನೀರು, ಈ ಜಲ, ಈ ಭಾಷೆ ಇದು ತಂದೆ ಆಗಿರ್ತಕ್ಕಂಥ ಶ್ರೀಮಂತಿಕೆಯನ್ನು ನಮಗೆ ಕೊಟ್ಟಿದೆ. ಅದರ ಋಣಕ್ಕಾಗಿ ತೀರಿಸಲಿಕ್ಕೋಸ್ಕರ ಅದನ್ನು ನಾವು ಮನಸಾ ಇಚ್ಛೆ ಕಾಯ ವಾಚ ಮನಸ್ಸ ನಮ್ಮ ಆರಾಧ್ಯ ದೇವತೆಯಾಗಿ ಸ್ವೀಕಾರ ಮಾಡಿ ಕನ್ನಡ ನಾಡು ನುಡಿಯನ್ನ ನಮ್ಮ ಉಸಿರು ಅಂತ ತಿಳ್ಕೊಂಡು ತಮ್ಮ ಧ್ಯೇಯವನ್ನ, ತಮ್ಮ ಪ್ರಾವೀಣ್ಯತೆಯನ್ನ, ತಮ್ಮ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಟ್ಟಿರ್ತಕ್ಕಂಥ ಎಲ್ಲ ಅವರ ಕನ್ನಡ ಕವನಗಳನ್ನ, ಸಾಹಿತ್ಯವನ್ನ, ಸಂಗೀತ ನಾನು ನೋಡಿದಾಗ ಅವರೆಲ್ಲ ನಿಜವಾಗಿರ್ತಕ್ಕಂಥ ಹಿರಿಮೆ, ಗರಿಮೆ ಅವರು ಮಾಡಿರ್ತಕ್ಕಂಥ ಇವತ್ತು ಆ ಸಾಹಿತ್ಯ ಕೃಷಿಯಲ್ಲಿ ಋಷಿಗಳಾಗಿ ಇವತ್ತು ಕೂಡ ಅವ್ರು ಕೊಟ್ಟಿರ್ತಕ್ಕಂಥ ಫಲವನ್ನು ನಾವು ಉಂಟಾದೇವೆ ಅಂತಂದ್ರೆ ಕನ್ನಡ ನಾಡು ಇವತ್ತು ಭಾಗ್ಯ ಅಂತ ತಿಳ್ಕೊಂಡು ಹೇಳ್ಬೇಕಾಗಿದ್ದಂತ ಮಹನೀಯರನ್ನ ಪಡ್ಕೊಂಡಿರ್ತಕ್ಕಂಥದ್ದು ಅನ್ನುವಂತ ಮಾತನ್ನ ತಿಳಿಸಿ, ಸಂಗೀತ ಸಾಹಿತ್ಯ ಅಂತಕ್ಕಂಥದ್ದು ಗಂಡ ಹೆಂಡತಿ ಇದ್ದಂಗೆ, ಒಂದು ಬಿಟ್ಟು ಒಂದು ಇರಂಗಿಲ್ಲ. ಸಂಗೀತ ಬೇಕು ಅಂತಂದ್ರೆ ಅದು ಸಾಹಿತ್ಯ ಬೇಕೇ ಬೇಕು. ಸಂಗೀತ ಅಂತಕ್ಕಂಥ ಒಂದು ಜೀವಾಳ, ಒಂದು ಪ್ರಾಣವಾಯು ಅಂತಂದ್ರೆ ಸಾಹಿತ್ಯ. ಸಾಹಿತ್ಯ ಬಹಳ ಆನಂದ ಇತ್ತು ಅಂತಂದ್ರೆ ಸಂಗೀತದ ಮುಖಾಂತರ ಕೇಳಿಗರ ಮನಸ್ಸನ್ನ, ಹೃದಯವನ್ನ ಅಲ್ಲಿ ತೆರೆಸುವಂತ ಶಕ್ತಿ ಇವತ್ತು ಆ ಸಂಗೀತಕ್ಕಿದೆ. ಆ ಸಾಹಿತ್ಯ ಸಂಗೀತದ ಮುಖಾಂತರ ಅವನ ಅಂತರಂಗವನ್ನ ಬೇಡಿಸಿ ಅಂತರಂಗದಲ್ಲಿ ಬೆಳಕನ್ನ ಚೆಲ್ಲುವಂತ ಶಕ್ತಿ ಇವತ್ತು ಆ ಸಾಹಿತ್ಯಕ್ಕೆ ಬರಬೇಕಾದ್ರೆ ಸಾಹಿತ್ಯ ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನ, ಶಕ್ತಿಯನ್ನ, ತನ್ನ ನಿಜವಾದ ಅಂತರಂಗದ ಒಂದು ಸತ್ವವನ್ನು ಪಡ್ಕೊಂಡು ಅದು ಆ ಸಾಹಿತ್ಯ ಇವತ್ತು ಕವಿ ಅಂತಕ್ಕಂಥವನು, ಕವಿಹಿತ್ರಿ ಅಂತಕ್ಕಂಥವನು ಏನು ಬೀಳ್ತದೆ, ರವಿ ಕಾಣದನ್ನ ಕವಿ ಕಂಡ ಅಂತಕ್ಕಂಥ ಮಾತು ಬರುತ್ತೆ. ರವಿ ಭೌತಿಕವಾಗಿರ್ತಕ್ಕಂಥ ಜಗತ್ತನ್ನ ಅಷ್ಟೇ ಬೆಳತಕ್ಕಂಥವನಾಗ್ತಾನೆ, ಆದ್ರೆ ಯಾರಿಗೂ ಕಾಣದೇ ಇರ್ತಕ್ಕಂಥ ಭಾವಾಂತರಂಗದಲ್ಲಿರ್ತಕ್ಕಂಥ ಭಾವುಕವಾಗಿರ್ತಕ್ಕಂಥ ಎಲ್ಲ ಕವನ ಕುಸುಮಗಳನ್ನ ತನ್ನ ಅಂತರಂಗದಲ್ಲಿ ನನ್ನ ಮೇಲೆ ಆಗ್ತಾ 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 ಸಾಹಿತ್ಯದ ಮುಖಾಂತರ ಹೊರಸೂಸುವಂತ, ಕಾಣದೇ ಇರ್ತಕ್ಕಂಥ ಜಗತ್ತನ್ನು ತೋರಿಸುವಂತ ಒಬ್ಬ ಕವಿಯ ಸಾಧನೆ ಬಹಳ ದೊಡ್ಡದು ಅಂತಕ್ಕಂಥ ಮಾತನ್ನು ಹೇಳಿಕೆ ಬಹಳ ಇಚ್ಛೆ ಪಡ್ತೀವಿ. ಈ ಸಂದರ್ಭದಲ್ಲಿ ಬಂಧುಗಳೇ, ಇವತ್ತಿನ ದಿನಮಾನಗಳಲ್ಲಿ ಇವತ್ತಿನ ಯುವಶಕ್ತಿ ಇವತ್ತು ಮೊಬೈಲ್ ಅಂತಕ್ಕಂಥದ್ದು ಹಿಡ್ಕೊಂಡ್ಬಿಟ್ಟು ಅದರಲ್ಲೇ ಮುಳಿಬಿಟ್ಟು ಸಂಗೀತಕ್ಕೂ ಒಲವಿಲ್ಲ, ಸಾಹಿತ್ಯ ಬಗ್ಗೆ ಆಸಕ್ತಿ ಇಲ್ಲ, ಅದ್ರ ಬಗ್ಗೆ ಓದುವಂತ ನಿಜವಾಗಿರ್ತಕ್ಕಂಥ ಗೋಜಿಗೆ ಹೋಗ್ತಾ ಇಲ್ಲ. ಇದು ಬಹಳಷ್ಟು ಶೋಚನೀಯ, ನೋವಿನ ಸಂಗತಿ. ಅದಕ್ಕೆ ಇಂಥ ದಿನದಲ್ಲಿ ಕೂಡ ಇಂಥ ವೇದಿಕೆಯನ್ನು ಆಯೋಜನೆ ಮಾಡಿ ನಮ್ಮ ಕುರ್ಕಿ ಶಿವಕುಮಾರ ಸ್ವಾಮಿ ಅವರು ಇವತ್ತು ನೋಡ್ರಿ ಎಂಥ ನಿಜವಾಗಿತ್ತು ನಮ್ಮ ಕನ್ನಡ ನಾಡ ನುಡಿಗೆ ಒಂದು ಶಕ್ತಿಯನ್ನು ತುಂಬುವಂಥದ್ದು, ಕನ್ನಡಾಭಿಮಾನಿಗಳ ನಿಜವಾದ ಮನಸ್ಸನ್ನ ತೆರೆಸುವ, ಹೃದಯ ತೆರೆಸುವಂತಹ ಒಂದು ವೇದಿಕೆ ಹೆಸರನ್ನೇ ಕೊಟ್ಟಿದ್ದಾರೆ ಅವರು. ನೋಡ್ರಿ, ಕಬ್ಬಿಗರ ಹಬ್ಬದೂಟ ಅಂತ ತಿಳ್ಕೊಂಡು ನಾವು ಕನ್ನಡ ಕಬ್ಬಿಗರ ಕಬ್ಬದೂಟ ಅಂತ ತಿಳ್ಕೊಂಡು ಇವತ್ತು ಅದಕ್ಕೊಂದು ಹೆಸರನ್ನ ನಾಮಾಂಕಿತ ಮಾಡಿದಾರೆ. ಅಂದ್ರೆ
ಕನ್ನಡ ಅಳಿಸಿ ಹೋಗುವಂತ ಅಂಚಲಿದ್ರು ಕೂಡ ಕನ್ನಡದ ನಿಜವಾಗಿರ್ತಕ್ಕಂಥ ರಸದೂಟವನ್ನ ಕವಿಗಳ ಮುಖಾಂತರ ನಾವು ಉಂಡು ಸಂತೋಷ ಪಡಬೇಕಲ್ಲ ಅನ್ನೋಕ್ಕೋಸ್ಕರ ಕೂಡ ಈ ವೇದಿಕೆ ನಾವು ಮಾಡೋಣ ಅಂತ ತಿಳ್ಕೊಂಡು 4 ವರ್ಷಗಳಿಂದನೂ ಕೂಡ ಶಿವಕುಮಾರ ಸ್ವಾಮಿ ಕುರ್ಕಿಯವರು ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಭವಿಷ್ಯತ್ತಿನ ಆಶೋತ್ತರಗಳಿಗೆ ಭಗವಂತ ಉತ್ತರೋತ್ತರವಾಗಿರ್ತಕ್ಕ ಸ್ಥಾನಮಾನಗಳನ್ನು ಕೊಡ್ಲಿ ಅಂತಕ್ಕಂಥ ಸದಾಶಿವರನ್ನು ವ್ಯಕ್ತಪಡಿಸಿ, ಇನ್ನು ಎಲ್ಲ ಕವಿಯಿತರೆಯರು ಕೂಡ ತಮ್ಮ ಕವನ ಒಂದು ವಾಚನ ಮಾಡ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೆ ಕೇಳಿ ನೀವೆಲ್ಲರೂ ಕೂಡ ಕನ್ನಡಾಸಕ್ತರಾಗಿ ಕನ್ನಡಾಭಿಮಾನಿಗಳಾಗ್ಲಿ, ಜೊತೆಗೆ ಕವನಗಳನ್ನ ಬರೆಯುವಂತ ಅಭಿರುಚಿಯನ್ನಾಗ್ಲಿ ಪ್ರಯತ್ನ ಪಡ್ರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಕೂಡ ಶುಭವನ್ನು ಕೋರಿ ಔಚಿತ್ಯವಾಗಿರ್ತಕ್ಕಂಥ 2 ನುಡಿ ಸಂದೇಶಕ್ಕೆ ವಿರಮಿಸತಕ್ಕಂತಾಗಿರುವುದನ್ನು ಶಿವಂಬುಯ. ಕೇವಲ 2 ಕವನಗಳನ್ನು ಇಲ್ಲಿ ವಾಚಿಸಲಾಗಿತ್ತು. ಅತ್ಯಂತ ಸುಂದರವಾಗಿ ಕವನ ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಪೂಜ್ಯ ಸ್ವಾಮೀಜಿಯವರು. ಇಲ್ಲಿ ಕಾವ್ಯ ಸೃಷ್ಟಿಕರ್ತರ ಅಂತರಂಗದ ಭಾವಕ್ಕೆ ತಂಪೆರೆಯುವ ರೀತಿಯಲ್ಲಿ ಅವರು ಮಾತನಾಡಿ ನಮ್ಮ ಒಂದು ಭಾವನೆಗಳನ್ನ ಎತ್ತಿ ಹಿಡಿದು ಆ ಸೃಷ್ಟಿಗೊಂದು ರೂಪವನ್ನ ಕೊಟ್ಟು ಅತ್ಯಂತ ಸುಂದರವಾಗಿ ವಿಶ್ಲೇಷಣೆ ಮಾಡಿದ್ದು ನೋಡಿದ್ರೆ ನನಗನ್ನಿಸ್ತು ಎಲ್ಲರ ಕವಿತೆಗಳನ್ನು ಸಹ ಪೂಜ್ಯ ಗುರುಗಳು ಕೇಳ್ಬಿಟ್ಟು ವಿಶ್ಲೇಷಣೆಯನ್ನ ಮಾಡಿದ್ರೆ ನಮ್ಗಿನ್ನೂ ಹೆಚ್ಚು ಉಪಯುಕ್ತ ಅದರಿಂದ ಆಗ್ತಾ ಇತ್ತು ಅಂತ ಹೇಳ್ತಾ, ಆದ್ರೆ ಅನಿವಾರ್ಯ ಕಾರಣದಿಂದ ಅವರು ಮತ್ತೊಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿದೆ. ಅದಕ್ಕಾಗಿ ಬೇಗ ತಮ್ಮ ಮಾತುಗಳನ್ನ ಪೂರೈಸ್ತಾ ಇದ್ದೇವೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಪೂಜ್ಯ ಶ್ರೀ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳು, ಪುರವರ್ಗ ಹಿರೇಮಠ ಶ್ರೀ ಕ್ಷೇತ್ರ ಆವರಗೊಳ್ಳ ಇವರಿಗೆ ವೇದಿಕೆ ಪರವಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಆಗಮಿಸಿ ದಯಮಾಡಿಸಿ ಇಲ್ಲಿ ಕೆಲವು ಉತ್ತಮ ಮಾತುಗಳನ್ನ, ಸುಂದರ ಮಾತುಗಳನ್ನ, ಪ್ರೀತಿಯ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದು ಈ ವೇದಿಕೆಯ ಸೌಭಾಗ್ಯ, ನಿಮ್ಮೆಲ್ಲರ ಸೌಭಾಗ್ಯ ಅಂತ ಹೇಳ್ತಾ ಅವರ ಪಾದ ಕಮಲಗಳಿಗೆ ನಾನು ಶಿರಬಾಗಿ ನಮಿಸ್ತಾ ಇದ್ದೇನೆ. ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಪೂಜ್ಯ ಶ್ರೀಗಳಿಗೆ ಗ್ರಂಥ ಸರಸ್ವತಿ ಪ್ರತಿಭಾರಂಗದ ಅಧ್ಯಕ್ಷರಾದಂತಹ ಶ್ರೀಯುತ ಶಿವಕುಮಾರ ಸ್ವಾಮಿ ಆರ್ ಕುರ್ಕಿ ಹಾಗೂ ಗಣ್ಯಮಾನ್ಯರಿಂದ ಗೌರವ ಸಮರ್ಪಣೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದೊಂದಿಗೆ ನಡೀತಾ ಇರುವಂತಹ ಕಬ್ಬಿಗರ ಕಬ್ಬದೂಟದಲ್ಲಿ ಪಾಲ್ಗೊಂಡು ಆಶೀರ್ವಚನವನ್ನು ದಯಪಾಲಿಸಿ ನಮ್ಮೆಲ್ಲರಿಗೂ ಪ್ರೀತಿಯ ಆಶೀರ್ವಾದವನ್ನು ನೀಡಿದಂತಹ ಓಂಕಾರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ವೇದಿಕೆಯ ಪರವಾಗಿ ಗೌರವ ಸಮರ್ಪಣೆ. ಕುಮಾರಿ ಸಂಗೀತ ವೇದಿಕೆಗೆ ಆಗಮಿಸಬೇಕು, ಪೂಜ್ಯರ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಅಂತ ಬೆಳೆವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಸಂಗೀತ ಇವತ್ತು ಉತ್ತಮ ಸಂಗೀತವನ್ನ ಈ ಒಂದು ವೇದಿಕೆಯಲ್ಲಿ ಉಣಬಡಿಸಿದ್ದಾಳೆ. ಪೂಜ್ಯರ ಆಶೀರ್ವಾದ ಹಾಗೂ ತಮ್ಮೆಲ್ಲರ ಶುಭ ಹಾರೈಕೆ ಅವಳಿಗೆ ಸದಾ ಇರಲಿ. ಅವಳು ಇನ್ನೂ ಹೆಚ್ಚು ಎತ್ತರಕ್ಕೆ ಈ ಕ್ಷೇತ್ರದಲ್ಲಿ ಬೆಳೀಲಿ ಅಂತ ಅವಳನ್ನು ನಾನಾದ್ರೂ ಕೂಡ ಹಾರೈಸ್ತಾ ಇದ್ದೇನೆ. ನಮ್ಮ ಸುರ್ಕಿಯವ್ರದ್ದು ಬಹುದಿನಗಳ ಅಪೇಕ್ಷೆ ಬಹಳ ಇದೆ. ಅದಕ್ಕೆ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಗುರುರಕ್ಷೆ ಗುರಿ ಇದೆ. ಆ ಗುರಿಯನ್ನು ಮುಟ್ಲಿಕ್ಕೆ, ಸಫಲತೆಯನ್ನು ಪಡಲಿಕ್ಕೆ, ಸ್ಥಾನವನ್ನು ಪಡಲಿಕ್ಕೆ ಗುರು ಆಶೀರ್ವಾದ ಮಹತ್ತರ ಫಲ ಕೊಡ್ಲಿ ಅಂತ ತಿಳ್ಕೊಂಡು ಅವ್ರಿಗೆ ಆಶೀರ್ವಾದ ನಿಮ್ಮೆಲ್ಲರ ಮುಖೇನ, ನಿಮ್ಮೆಲ್ಲರ ಪೂರ್ವಕವಾಗಿ, ನಿಮ್ಮೆಲ್ಲರ ಪರವಾಗಿ ಆಶೀರ್ವಾದ ಮಾಡಬೇಡ ಅಂತ ಅವರಿಗೆ. ಹಿಂಗ್ ಬಾಪ ಹೇಳಿದಪ್ಪ, ಅನ್ನೋದೇ ಹೇಳಿದಲ್ಲ, ನಾವು ನಿಜವಾಗಿ ಹೇಳಿದ್ವಿ, ಮುಂದೆ ಬರುವಂತ ಭವಿಷ್ಯದಲ್ಲಿ ಅಂತ ಹೇಳ್ಬಿಟ್ಟಿವಿ. ಏನೋ ಬಾಮ್ಮ ನೀ ಬಾಮ್ಮ ಈ ಕಡೆಗೆ. ಗುರುಗಳು ಆಶೀರ್ವಾದ ಮಾಡಿದ ಉದ್ದೇಶ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಿದ್ದೇನೆ. ಈ ಒಂದು ಮಂಟಪ ಹಲವಾರು ಹೋರಾಟಕ್ಕೆ ಪ್ರಚೋದನೆಯನ್ನು ನೀಡಿದೆ. ಮುಂದಿನ ದಿನಗಳಲ್ಲಿ ಗುರುಗಳ ಆಶೀರ್ವಾದ ಸಿಕ್ಕಿದೆ. ನೀವೆಲ್ಲರೂ ನನಗೆ ಆರಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ.
ಪೂಜ್ಯರನ್ನ ಗೌರವ ಪೂರ್ವಕವಾಗಿ ಬೀಳ್ಕೊಡ್ತಾ ಇದ್ದೇವೆ. ವೇದಿಕೆಯ ಕಾರ್ಯಕ್ರಮಗಳು ಹಾಗೆಯೇ ಮುಂದುವರಿತಾ ಇದೆ. ಬಂಧುಗಳೇ, ಕವಿಗೋಷ್ಠಿ ಕಾರ್ಯಕ್ರಮ ಮುಂದುವರಿತಾ ಇದೆ. ಶ್ರೀ ಶಿವರಾಜ್ ಸಂತೆಬೆನ್ನೂರು ಇವರಿಂದ ಮುಂದಿನ ಕವನ ವಾಚನ. ಕಬ್ಬಿಗರ ಕಾವ್ಯಕೂಟ ಈ ಸುಂದರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂತಹ ಪೂಜ್ಯ ಗುರುಗಳ ಪಾದಾರವಿಂದಗಳಲ್ಲಿ ಕೊಡಗೊಡುತ್ತ, ಅಧ್ಯಕ್ಷರೇ, ಕವಿವರಿಯರೇ, ಆತ್ಮೀಯ ವೀಕ್ಷಕ ಸಹೃದಯರೇ, ನಿಮ್ಮೆಲ್ಲರಿಗೂ ಶುಭ ಸಂಜೆ. ಭಗವಂತನಲ್ಲಿ ನಾವು ಬೇಕಾದದನ್ನ ಬೇಡಬಹುದು, ಆದರೆ ಕೊಟ್ಟಿದ್ದನ್ನ ಬೇಡ ಎನ್ನಲು ಸಾಧ್ಯವಿಲ್ಲ. ಅವನಿಟ್ಟಂತೆ ನಾವಿರಬೇಕಾಗತ್ತೆ. ನನ್ನ ಕವನದ ಶೀರ್ಷಿಕೆ ನೀನಿಟ್ಟಂತೆ ನಾನಿರುವೆ. ಕವನದ ಶೀರ್ಷಿಕೆ ನೀನಿಟ್ಟಂತೆ ನಾನಿರುವೆ. ಕೈ ಬರಹ ಬದಲಿಸಿದರೂ ಹಣೆ ಬರಹ ಬದಲಿಸಲ ಸಾಧ್ಯ. ಕೈ ಬರಹ ಬದಲಿಸಿದರೂ ಹಣೆ ಬರಹ ಬದಲಿಸಲ ಸಾಧ್ಯ. ಕಾಡಾಗಲಿ ನಾಡಾಗಲಿ ಬಡತನ ಸಿರಿತನವೇ ಬರಲಿ ಹೇ ಗುರುವೆ, ಸದಾ ನೀನಿಟ್ಟಂತೆ ನಾನಿರುವೆ. ಸದಾ ನೀನಿಟ್ಟಂತೆ ನಾನಿರುವೆ. ಒಳಿತು ಕೆಡುಕು ಸುಖ ದುಃಖಗಳು ಮೇಳೈಸಲಿ ಬಾಳಿನಲ್ಲಿ. ಒಳಿತು ಕೆಡುಕು ಸುಖ ದುಃಖಗಳು ಮೇಳೈಸಲಿ ಬಾಳಿನಲ್ಲಿ. ಸರಸ ವಿರಸಗಳ ಸಮರಸವಿರಲಿ ಈ ಬದುಕಿನಲ್ಲಿ. ಸರಸ ವಿರಸಗಳ ಸಮರಸವಿರಲಿ ಈ ಬದುಕಿನಲ್ಲಿ ಹೇ ಗುರುವೆ, ಸದಾ ನೀನಿಟ್ಟಂತೆ ನಾನಿರುವೆ. ಸದಾ ನೀನಿಟ್ಟಂತೆ ನಾನಿರುವೆ. ಕಷ್ಟ ಕಾರ್ಪಣ್ಯಗಳು ಎದುರಾಗಲಿ, ರೋಗ ರುಜಿನಗಳೇ ಹಾಸುಹೊಕ್ಕಾಗಲಿ. ಕಷ್ಟ ಕಾರ್ಪಣ್ಯಗಳು ಎದುರಾಗಲಿ, ರೋಗ ರುಜಿನಗಳೇ ಹಾಸುಹೊಕ್ಕಾಗಲಿ. ಕದನ ಮರಣಗಳೇ ಸಂಭವಿಸಲಿ ಹೇ ಗುರುವೆ. ಕದನ ಮರಣಗಳೇ ಸಂಭವಿಸಲಿ ಹೇ ಗುರುವೆ, ಸದಾ ನೀನಿಟ್ಟಂತೆ ನಾನಿರುವೆ. ಸದಾ ನೀನಿಟ್ಟಂತೆ ನಾನಿರುವೆ. ನಿನ್ನ ಹೀಯಾಳಿಸೇನು ಅನ್ಯರನ್ನು ಹೊಗಳೆನು. ನಿನ್ನ ಹೀಯಾಳಿಸೇನು ಅನ್ಯರನ್ನು ಹೊಗಳೆನು. ನಾನಿರುವೆ ಸದಾ ನಿನ್ನ ಧ್ಯಾನದಲ್ಲಿ ಹೇ ಗುರುವೆ. ನಾನಿರುವೆ ಸದಾ ನಿನ್ನ ಧ್ಯಾನದಲ್ಲಿ ಹೇ ಗುರುವೆ. ಸದಾ ನೀನಿಟ್ಟಂತೆ ನಾನಿರುವೆ. ಸದಾ ನೀನಿಟ್ಟಂತೆ ನಾನಿರುವೆ. ಹೊಗಳುವವರು ಹೊಗಳಲಿ, ತೆಗಳುವವರು ತೆಗಳಲಿ. ಹೊಗಳುವವರು ಹೊಗಳಲಿ, ತೆಗಳುವವರು ತೆಗಳಲಿ. ಹೊಗಳಿಕೆಗೆ ಮೈ ಉಬ್ಬಿಸೆನು, ತೆಗಳಿಕೆಗೆ ತಲೆಬಾಗಿಸೆನು. ಹೊಗಳಿಕೆಗೆ ಮೈ ಉಬ್ಬಿಸೆನು, ತೆಗಳಿಕೆಗೆ ತಲೆಬಾಗಿಸೆನು. ಸದಾ ಶಿರವಾಗಿ ನಿನ್ನ ಬೇಡ್ವೆನು ಹೇ ಗುರುವೆ. ಸದಾ ಶಿರವಾಗಿ ನಿನ್ನ ಬೇಡ್ವೆನು ಹೇ ಗುರುವೆ. ಸದಾ ನೀನಿಟ್ಟಂತೆ ನಾನಿರುವೆ. ಸದಾ ನೀನಿಟ್ಟಂತೆ ನಾನಿರುವೆ. ಜನರಕ್ಕೂ ನೀ ಕಾರಣ, ಮರಣಕ್ಕೂ ನೀ ಕಾರಣ. ಜನರಕ್ಕೂ ನೀ ಕಾರಣ, ಮರಣಕ್ಕೂ ನೀ ಕಾರಣ. ಜನನ ಮರಣಗಳ ನಡುವಿನ ಈ ಬಾಳಿಗೆ, ಜನನ ಮರಣಗಳ ಈ ಬಾಳಿಗೆ ನೀ ಬೀರು ನೆಮ್ಮದಿ ಶಾಂತಿಯ ಹೊಂಗಿರಣ. ನೀ ಬೀರು ನೆಮ್ಮದಿ ಶಾಂತಿಯ ಹೊಂಗಿರಣ ಹೇ ಗುರುವೆ. ಸದಾ ನೀನಿಟ್ಟಂತೆ ನಾನಿರುವೆ. ಸದಾ ನೀನಿಟ್ಟಂತೆ ನಾನಿರುವೆ. ಬದುಕಿನುದ್ದಕ್ಕೂ ನಾ ಸುಖವ ಬೇಡೆನು. ಬದುಕಿನ ಉದ್ದಕ್ಕೂ ನಾ ಸುಖವ ಬೇಡೆನು. ನೀ ನೀಡಿದ ಎಲ್ಲವನು ಒಲ್ಲೆ ಎನ್ನೆನು. ನೀ ನೀಡಿದ ಎಲ್ಲವನು ಒಲ್ಲೆ ಎನ್ನೆನು. ಏನೇ ಬರಲಿ ನೀನಿರುವ ಧೈರ್ಯದಲ್ಲಿ ನಾನಿರುವೆ. ಏನೇ ಬರಲಿ ನೀನಿರುವ ಧೈರ್ಯದಲ್ಲಿ ನಾನಿರುವೆ ಹೇ ಗುರುವೆ. ಸದಾ ನೀನಿಟ್ಟಂತೆ ನಾನಿರುವೆ. ಸದಾ ನೀನಿಟ್ಟಂತೆ ನಾನಿರುವೆ. ಧನ್ಯವಾದಗಳು.